ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಯುಕೆ ಹೋಮ್ ಕುಕ್ ಚಾನಲ್. ಇವತ್ತು ನಾವು ಖಜೂರ ಉಂಡೆ ಮಾಡುವುದನ್ನು ನೋಡೋಣ. ಇವು ತುಂಬಾ ನ್ಯೂಟ್ರಿಷಿಯಸ್ ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಇದಕ್ಕೆ ನಿಮಗೆ ಯಾವ ಸಕ್ಕರೆ ಬೇಕಾಗಲ್ಲ, ಬೆಲ್ಲ ಬೇಕಾಗಲ್ಲ, ಹಾಗೆ ಮಾಡಬಹುದು. ನಾನು ಇಲ್ಲಿ 500 ಗ್ರಾಮಷ್ಟು ಖಜೂರವನ್ನು ತೊಗೊಂಡಿದ್ದೀನಿ. ಅದರೊಳಗಿನ ಬೀಜ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲ ನೀವು ಸೀಡ್ಲೆಸ್ ಖಜೂರವನ್ನು ಯೂಸ್ ಮಾಡ್ಬೋದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಈ ಥರ ತುಂಬ ಸಣ್ಣ ಏನು ಬೇಡ. ಮತ್ತು ಒಂದು ಪ್ಯಾನಲ್ಲಿ ಒಂದು ಸ್ವಲ್ಪ ಕಸಕಸ ಹಾಕಿ ಇದನ್ನು 2 ನಿಮಿಷ ಚೆನ್ನಾಗಿ ಸ್ವಲ್ಪ ಹುರಿದುಕೊಳ್ಳಿ, ಕೆಂಪಾಗೋವರೆಗೂ. ಕಂಟಿನ್ಯೂ ಆಗಿ ಕೈಯಾಡಿಸ್ತಾ ಇರಬೇಕು. ಹುರಿದ ಮೇಲೆ ಅವನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನಲ್ಲಿ 3 ರಿಂದ 4 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ ಮತ್ತು ಅದಕ್ಕೆ ಒಣದ್ರಾಕ್ಷಿಯನ್ನು ಹಾಕಿ ಇವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ದಪ್ಪ ಆಗುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈ ಥರ ದಪ್ಪ ಆದ ಮೇಲೆ ಇವನ್ನು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಒಂದು ಸ್ವಲ್ಪ ಬಾದಾಮನ್ನು ಹಾಕಿ, ಒಂದು ಸ್ವಲ್ಪ ಕಟ್ ಮಾಡಿರೋ ಕಾಜುವನ್ನು ಹಾಕಿ ಇದನ್ನು ಕೂಡ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈ ಥರ ಫ್ರೈ ಆದ ಮೇಲೆ ಅವನ್ನು ಕೂಡ ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಅದಾದ ಮೇಲೆ ಅದೇ ತುಪ್ಪದಲ್ಲಿ ನೀವು ಗ್ರೈಂಡ್ ಮಾಡಿರ್ಕೊಂಡ ಖಜೂರವನ್ನು ಹಾಕಿ ಇದನ್ನು ಲೋ ಫ್ಲೇಮಲ್ಲಿಟ್ಟು 3 ರಿಂದ 4 ನಿಮಿಷ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ. ಫ್ಲೇಮನ್ನು ಹೈ ಅಥವಾ ಮೀಡಿಯಮ್ ಇಡಕೋಬೇಡಿ, ಇಲ್ಲಾಂದರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಇದು ಫ್ರೈ ಆದ ಹಾಗೆ ಸಾಫ್ಟ್ ಆಗ್ತಾ ಹೋಗುತ್ತೆ. ಫ್ರೈ ಆದ ಮೇಲೆ ಈ ಥರ ನಾವು ಹುರಿದಿರೋ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಆದ ಮೇಲೆ ಇದಕ್ಕೆ ಸ್ವಲ್ಪ 5 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ನೀವು ಮಾಡ್ಕೋಬೋದು ಉಂಡೆ. ನಾನು ಇಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ. ಈ ಥರ ಬಾಲ್ ಶೇಪಲ್ಲಿ ಮಾಡಿಕೊಂಡು ಕಸಕಸಲ್ಲಿ ರೋಲ್ ಮಾಡ್ಕೊಳ್ಳಿ. ಈ ಥರನೇ ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಳ್ಳಿ. ಈ ಥರ ಉಂಡೆ ನೀವು ಯಾವಾಗ ಬೇಕಾದರೂ ಅವಾಗ ಮಾಡ್ಕೋಬೋದು. ಅದು ತುಂಬ ಜಲ್ದಿ ಆಗುತ್ತೆ, ಹಾಗೆ ನ್ಯೂಟ್ರಿಷಿಯಸ್ ಮತ್ತು ಹೆಲ್ದಿ ಕೂಡ ಇದು ಉಂಡೆ. ದೊಡ್ಡವರಿಂದ ಸಣ್ಣವರಿಂದ ಎಲ್ಲರೂ ತಿನ್ನಬೇಕು. ಮಾಡಿಟ್ಕೊಂಡು ನೀವು ಸ್ಟೋರ್ ಮಾಡಿ ತಿನ್ಬೋದು ದಿನ. ಖಜೂರ ಉಂಡೆ ತಿನ್ನಲು ರೆಡಿ ಆಗಿದೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.